ಹುಬ್ಬಳ್ಳಿಯಲ್ಲಿ ನಡೆದಂತಹ ಬಿಜೆಪಿ ಕಾರ್ಯಕರ್ತೆ ಸುಜಾತಾ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇಶವಾಪುರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ತಲೆದಂಡ ಆಗಿದೆ. ಕೆಎಸ್ ಹಟ್ಟಿ ಕೇಶವಾಪುರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನ ಎತ್ತಂಗಡಿ ಮಾಡಲಾಗಿರೋದು. ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ವರದಿ ಮಾಡಿಕೊಳ್ಳೋದಕ್ಕೆ ಅವರಿಗೆ ಸೂಚನೆಯನ್ನು ಕೊಡಲಾಗಿದೆ. ಈ ಪ್ರಕರಣದ ಸಂಪೂರ್ಣ ತನಿಖೆ ಮುಗಿಯೋ ತನಕ ಕಮಿಷನರ್ ಕಚೇರಿಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಬೇಕಂತ ಆದೇಶಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಇಂಥದ್ದೊಂದು ಆದೇಶವನ್ನು ಹೊರಡಿಸಿರೋದು. ಅಂಡ್ ಗಂಟಿಕೇರಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜಾಧವ್ಗೆ ಇನ್ಚಾರ್ಜ್ ಅನ್ನು ಕೊಡಲಾಗಿದೆ. ಕೇಶವಾಪುರ ಪೊಲೀಸ್ ಠಾಣೆ ಪ್ರಭಾರವನ್ನು ವಹಿಸಿಕೊಳ್ಳೋದಕ್ಕೆ ಸೂಚನೆಯನ್ನ ಕೊಡಲಾಗಿರುವಂತಹ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ತೀವ್ರ ಸಂಚಲನಕ್ಕೆ ಕಾರಣವಾಗಿರುವಂತಹ ಪ್ರಕರಣ, ರಾಜ್ಯಾದ್ಯಂತ ವ್ಯಾಪಕ ಆಕ್ರೋಶಗಳಿಗೆ ಕಾರಣವಾಗ್ತಿರೋ ಪ್ರಕರಣ, ಹಾಗೆ ಆ ವಿವಸ್ತ್ರಗೊಂಡಂತಹ ಮಹಿಳೆಯ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂತಹ ಆ ಇನ್ಸ್ಪೆಕ್ಟರ್ನ ಫೋಟೋ ನಾವಿದೀಗ ಗಮನಿಸ್ತಾ ಇದ್ದೀವಿ. ಮೊದಲೇ ಅವ್ರಿಗೆ ನಮ್ಮ ಮೇಲೆ ಸ್ವಲ್ಪ ದ್ವೇಷ ಇತ್ತು, ಪದೇ ಪದೇ ನಮಗೆ ಟಾರ್ಚರ್ ಮಾಡುವಂಥ ಕೆಲಸ ಆ ಸಿಬ್ಬಂದಿಯಿಂದ ಆಗ್ತಿತ್ತು. ಅದು ಈಗ ವಿಕೋಪದ ಹಂತಕ್ಕೆ ತಲುಪಿದಾಗ ಇಂಥದ್ದೊಂದು ಘಟನೆ ಆಗಿದೆ, ವಿವಸ್ತ್ರ ಪ್ರಕರಣ ಸಂಭವಿಸಿದೆ ಅನ್ನೋದು ಆ ಮಹಿಳೆಯ ಆರೋಪ, ಮಹಿಳೆಯ ಕುಟುಂಬಸ್ಥರ ಆರೋಪ. ಬಹುಶಃ ಆ ಹಿನ್ನೆಲೆಯಲ್ಲಿ ಇದೀಗ ಪ್ರಕರಣದ ತನಿಖೆ ಮುಗಿಯೋ ತನಕ ಕೇಶವಾಪುರ ಠಾಣೆಯಲ್ಲಿ ಆ ಸಿಬ್ಬಂದಿ ಇರೋದು ಬೇಡ ಅಂತ ಹೇಳಿ ಕೆಎಸ್ ಹಟ್ಟಿ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಕಮಿಷನರ್ ಕಚೇರಿಯಲ್ಲಿ ಅವ್ರಿಗೆ ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ.